ಹೆಲೋ ಎಲ್ರಿಗೂ, ವೆಲ್ಕಮ್ ಟು ಸರ್ಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನಿವತ್ತು ಬನಶಂಕರಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಬನಶಂಕರಿ ದೇವಸ್ಥಾನ ಎಲ್ರಿಗೂ ಗೊತ್ತಿರೋದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾಕೆ ಹೋಗಬೇಕು ಅನ್ನಿಸ್ತು. ಹಾಗಾಗಿ ನಾನು ಪಾಪು ಇಬ್ಬರೂ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 4 to 5 ಇಯರ್ಸಿಂದ ಹೋಗ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ. ಹಾಗಾಗಿ ಹಂಗಂತೇನಿಲ್ಲ, ನನಗೆ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಇಷ್ಟ. ಶುಕ್ರವಾರ ಆಗಿತ್ತಲ್ಲ, ಹೇಗೂ ನಿಂಬೆಣ್ಣೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಹೋಗಿದ್ದೆ. ತುಂಬ ದಿವಸ ಆಗಿತ್ತು ನಿಂಬೆಣ್ಣೆ ದೀಪ ಹಚ್ಚಿ ಬನಶಂಕರಿ ತಾಯಿಗೆ. ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಬರ್ತಾಯಿದ್ದೆ ಪ್ರತಿ ಸತಿ ಹೋದಾಗಲೂ. ಈ ಸತಿ ನಿಂಬೆಣ್ಣೆ ದೀಪ ಹಚ್ಬೇಡ ಅಂದ್ಬಿಟ್ಟು ನಾನು ಪಾಪು ಇಬ್ಬರು ಹೋಗ್ತಾ ಇದ್ದೀವಿ. ನೋಡಿ, ನಾನು 9 ದೀಪ ಮಾಡ್ಕೊಂಡಿದ್ದೀನಿ. ನಿಂಬೆಣ್ಣೆ ದೀಪ ನಾನು ತುಪ್ಪದ ದೀಪ ಮಾಡ್ತಾ ಇದ್ದು. ನಿಂಬೆಣ್ಣೆ ದೀಪ ಯಾವಾಗಲೂ ತುಪ್ಪದಲ್ಲೇ ಹಚ್ಚಬೇಕು, ಎಣ್ಣೆ ಯೂಸ್ ಮಾಡಬಾರ್ದು. ಅದೇ ಶ್ರೇಯಸ್ಸು, ಅದೇ ಶಕ್ತಿ ದೇವತೆಗಳಿಗೆ ಇಷ್ಟವಾಗಿರುವಂಥದ್ದು. ಸೊ ಹೊರಗಡೆನೆ ತುಪ್ಪದ ದೀಪ, ಹೂವಿನ ಅಲಂಕಾರ ಎಲ್ಲನೂ ಆಚೆ ಕಡೆನೇ ಮಾಡಿಕೊಂಡು ಆಮೇಲೆ ಒಳಗಡೆ ತೊಗೊಂಡು ಹೋಗಬೇಕು. ಒಳಗಡೆ ದೀಪ ಹಚ್ಕೊಳ್ಳೋಕ್ಕೆ ಜಾಗ ಇರುತ್ತೆ, ಅಲ್ಲೇ ಹಚ್ಕೊಂಡ್ರೆ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಅಡಿಕೆ ಪಟ್ಟಿ ತೊಗೊಂಡು ಹೋಗೋ ಆಗಿಲ್ಲ. ಸ್ಟೀಲ್ ಪ್ಲೇಟ್ಸ್ ಆ ಥರ ಏನಾದರೂ ತೊಗೊಂಡು ಹೋಗಬೇಕು. ನಾನು ಮರೆತು ಅಡಿಕೆ ಪಟ್ಟಿ ತೊಗೊಂಡು ಹೋಗಿಬಿಟ್ಟೆ. ಅದನ್ನು ಯೂಸ್ ಮಾಡೋ ಆಗಿಲ್ಲ, ಅದು ಬ್ಯಾನ್ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನದ ಒಳಗಡೆ. ಅಡಿಕೆ ಪಟ್ಟಿಲಿ ದೀಪ ಹಚ್ಕೊಂಡು ಹೋಗೋ ಹಾಗಿಲ್ಲ. ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಒಳಗಡೆ ವಿಡಿಯೋ ಎಲ್ಲ ಮಾಡಲ್ಲ. ಜಸ್ಟ್ ಇಲ್ಲಿ ಎಂಟ್ರಿ ಪ್ಲೇಸ್ ಇರುತ್ತೆ. 50 ರೂಪೀಸ್ ಕೊಟ್ಟರೆ ಸ್ಪೆಷಲ್ ದರ್ಶನ ಇರುತ್ತೆ. ನಾನು ಈ ಸತಿ ಸ್ಪೆಷಲ್ ದರ್ಶನ ಹೋಗಲಿಲ್ಲ, ಯಾಕೆಂದರೆ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ನಾನು ಈವ್ನಿಂಗ್ ಬೇಗ ಹೋಗಿದ್ದರಿಂದ ಜನ ಕಮ್ಮಿ ಇದ್ದರು. ಹಾಗಾಗಿ ನಾನೇನು ಸ್ಪೆಷಲ್ ದರ್ಶನಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಪಾಪು ಕರ್ಕೊಂಡು ಹೋದಾಗೆಲ್ಲ ನಾನು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಡ್ತೀನಿ. ಅವನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಸೊ ದೀಪ ಹಚ್ಚಿದ್ವಿ. ದೀಪ ಹಚ್ಚಿ ಆರತಿ ಬೆಳಗ್ಗೆ ಆಚೆ ಬಂದ ಮೇಲೆ ಈ ಥರ ಶಾಕಂಬರಿ ದೇವ್ರ ಮುಂದೆ ಈ ಥರ ಎಲ್ಲ ಇಟ್ಟಿರ್ತಾರೆ. ಅಲ್ಲೋಗ್ಬಿಟ್ಟು ದೀಪನೆಲ್ಲ ಕೆಳಗಡೆ ಇಡಬೇಕು. ನಾನು ಅಡಿಕೆ ಪಟ್ಟಿ ಇಟ್ಟಿದ್ರಿಂದ ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ಟೆ. ಎಲ್ಲ ದೀಪಗಳನ್ನೂ ಕೆಳಗಡೆ ಇಟ್ಟು ಆಮೇಲೆ ಮತ್ತೆ ಶಾಕಂಬರಿ ದರ್ಶನಕ್ಕೆ ಹೋಗಬೇಕು. ನೀವು ಎಷ್ಟಾದರೂ ಪರವಾಗಿಲ್ಲ, 3 ದೀಪ, 5 ದೀಪ, 9 ದೀಪ ಎಷ್ಟಾದರೂ ಪರವಾಗಿಲ್ಲ, 9 ಶ್ರೇಯಸ್ಸು. ತುಪ್ಪ ದೀಪ ಹಚ್ಬಿಟ್ಟು ತಾಯಿಗೆ ಬೆಳಗ್ಬಿಟ್ಟು ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ನನಗೆ ಬನಶಂಕರಿ ತಾಯಿ ದರ್ಶನವೇ ನನಗೆ ಒಂಥರ ಪಾಸಿಟಿವ್ ವೈಬ್ಸ್. ಅದರಲ್ಲಿ ನಿಂಬೆಣ್ಣೆ ದೀಪ ಅಂದರೆ ಇನ್ನೂ ನಂಗೆ ಪಾಸಿಟಿವೇ. ಸೊ ಇಲ್ಲಿಂದ ಶಾಕಂಬರಿ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಬನಶಂಕರಿ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎನಿ ಟೈಮ್ ಪ್ರಸಾದ ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ ನಾನು ಹೋದಾಗೆಲ್ಲ ನಾನು ಪ್ರಸಾದ ತೊಗೊಂಡೇ ಬರೋದು. ಎನಿ ಟೈಮ್ ಪ್ರಸಾದ ಕೊಡ್ತಿರ್ತಾರೆ. ಅಲ್ಲಿ ಅನ್ನದಾಸೋಹ ಇದೆ. ಅಲ್ಲಿ ನಾನು ಪಾಪು ಪ್ರಸಾದ ತೊಗೊಂಡು ಮತ್ತೆ ಮನೆಗೆ ಹೊರಟ್ವಿ. ನಾವು ಮೆಟ್ರೋದಲ್ಲಿ ಬಂದ್ವಿ. ಬರ್ತಾ ತುಂಬ ಮಳೆ ಬರ್ತಾಯಿತ್ತು, ಹಾಗಾಗೇನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮೆಟ್ರೋ ಇಳಿದ್ಮೇಲೆ ಹಸ್ಬೆಂಡ್ ಬಂದು ನನ್ನ ಬೈಕಲ್ಲಿ ಕರ್ಕೊಂಡು ಹೋದರು. ಪಾಪುನ ಎತ್ಕೊಂಡು ಹೋಗಿದ್ನಲ್ಲ, ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅವ್ರು ಮೆಟ್ರೋ ಸ್ಟೇಷನಿಂದ ಮನೆ ಕರ್ಕೊಂಡು ಹೋಗಿ ಬಂದರು. ಇದಿಷ್ಟ ಆಗಿತ್ತು ಬನಶಂಕರಿ ದರ್ಶನ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.